ಆಗಿ ಒಂದಿನ ಕುರಿ ಮೇಸಕ್ ಹೋದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡೋಣ ಬನ್ನಿ ಬುದ್ಧಿ. ಫಸ್ಟ್ ಕುರಿಗಳನ್ನೆಲ್ಲ ಹಟ್ಕೊಂಡಿದ್ದ ಒಂಥರ ಕಾಡಿನ ತರ ಪ್ರದೇಶ ಇತ್ತು. ಸೊ ಅಲ್ಲಿ ಬಂದ್ವಿ. ಸ್ಟಾರ್ಟಿಂಗ್ ಅಲ್ವಾ ಫುಲ್ ಸ್ಟೈಲ್ ಅಲ್ಲಿ ಕುರಿಗಳನ್ನ ಕಾಯ್ಕೊಂಡು ನಿಂತಿದ್ದೆ. ಆಮೇಲೆ ಏನ್ ಮಾಡೋದಂತ ಗೊತ್ತಾಗ್ತದೆ, ನಾನೇ ಸೊಪ್ಪುಗಳನ್ನ ಕಿತ್ಕೊಂಡು ತಿನ್ಸಕ್ ಶುರು ಮಾಡ್ದೆ. ಇವಾಗ ಒಂದು ಕುರಿ ಬರಿನ ಎತ್ಕೊಂಡ್ಬಿಟ್ಟು ಅದನ್ನ ಬಿಡ್ತೀನಿ ನೋಡಿ, ಅದ್ ಎಲ್ಲೋಗುತ್ತೆ ಅಂತ ನೋಡಿ. ವಿಷ್ಣು ಶಿವಾಯತೆ ಹಾಲು ಕುಡಿದರು. ಈ ಕುರಿಗಳನ್ನೆಲ್ಲ ಈ ಡಾಗೇಶ್ ಬೈಯನ್ನೇ ಕಾಯ್ದು ನೋಡಿ ಬುದ್ಧಿ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಇನ್ನೇನ್ ಮಧ್ಯಾಹ್ನ ಆಗಿದ್ದು ಬುದ್ಧಿ, ಹೊಟ್ಟೆ ಇಸ್ತಾ ಇತ್ತು. ಹಂಗೆ ನಮ್ಮ ಡಬ್ಬಿ ಕೊಟ್ಟು ಕಳ್ಸಿದ್ರು. ಹೊಟ್ಟೆ ತುಂಬಾ ಬಂಡೆ ಮೇಲೆ ಕುತ್ಕೊ ಊಟ ಮಾಡ್ದೆ. ನಾವ್ ಎಲ್ಲೋದ್ರು ಡಯಟ್ ಮಾತ್ರ ಬಿಡಲ್ಲಪ್ಪ. ಒಳ್ಳೆ ಊಟ ಆದ್ಮೇಲೆ ನಿದ್ದಾಗದ್ ಬಿಡುವೆ ಬುದ್ಧಿ. ಅದಕ್ಕೆ ನಾನು ಕಟ್ಕೊಂಡ್ರೆ ಲುಂಗಿನೇ ಹಾಸ್ಕೊಂಡು ಒಂದ್ ಮರದ ಕೆಳಗಡೆ ಮಲ್ಕೊಂಡ್ಬಿಟ್ಟೆ ಎತ್ಲಾಗೆ. ಸ್ವಲ್ಪ ಆದ್ಮೇಲೆ ಎದ್ದೊಂಡು ಹಂಗೆ ಕುರಿಗಳನ್ನ ನೋಡ್ಕೊಂತ ಇದ್ದೆ. ಹಂಗೆ ಸ್ವಲ್ಪ ಕಾಲ್ ನೋಡ್ಕೊಂಡ್ರೆ ಫುಲ್ ಗಾಯಗಳು ಮುಳ್ಳೆಲ್ಲ ಚುಚ್ಕೊಂಡ್ಬಿಟ್ಟಿತ್ತು ಬುದ್ಧಿ. ಏಪ್ರಿಲ್ ಆದ್ಮೇಲೆ ಯಾವ ತಿಂಗಳು ಬರುತ್ತೆ? ಇನ್ನೇನ್ ಸಂಜೆನೂ ಆಯ್ತು, ಕುರಿಗಳನ್ನ ಹಟ್ಕೊಂಡು ಹೋಗೋ ಸಮಯನೂ ಬಂತು. ಇಲ್ಲಿ ಒಂದ್ ಕುರಿ ಬ್ಯಾಕ್ ಸೈಡ್ ಗೆ ಒಂದ್ ಮುಳ್ಳು ಚುಚ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅದನ್ನೆಲ್ಲ ತೆಗ್ದಾಕಿ ಕುರಿಗಳನ್ನ ವಾಪಸ್ ಹಟ್ಕೊಂಡು ಹೋಗ್ತಾ ಇದೀನಿ ಶೆಡ್ ಗೆ. ನೋಡಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಸಾಲಾಗಿ ನಡ್ಕೊಂಡು ಹೋಗ್ತೇವೆ, ಒಂದು ಆ ಕಡೆ ಈ ಕಡೆ ಆಗಲ್ಲ. ಒಳಗಡೆ ಹಾಕ್ಬಿಟ್ಟು ಮತ್ತೆ ಎಲ್ಲದಕ್ಕೂ ಕೂಡ ಊಟ ಹಾಕ್ತೆ. ಒಂದ್ ಕುರಿಗೆ 12 ರಿಂದ 15 ಸಾವಿರ ಅಂತ ಹೇಳಿದ್ರು. ಇಲ್ಲೊಂದು 70 ರಿಂದ 100 ಕುರಿಗಳಿದ್ದು. ಹೆಚ್ಚು ಕಮ್ಮಿ 10 ರಿಂದ 12 ಲಕ್ಷ ಬೆಳೆ ಬಾಳುವಂತ ಕುರಿಗಳಿದಾವೆ ಇಲ್ಲಿ ಬುದ್ಧಿ. ಈ ವಿಡಿಯೋಗೆ ಹೆಲ್ಪ್ ಮಾಡಿದಂತ ನಮ್ಮ ಮಗಡಿ ಪೇಜ್ ಅವ್ರಿಗೆ ಮತ್ತೆ ದಿಲೀಪ್ ಕನ್ನಡ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬುದ್ಧಿ.